ರಣರಣ ಬಿಸಿಲ ಮಧ್ಯೆ ರಣಚಂಡಿ ಮಳೆ ಹಿಂದೆ ಅಬ್ಬರಿಸಲಿದ್ದಾನೆ ವರುಣ. ನಿಮ್ಮ ಊರಿಗೂ ಬರುತ್ತಾ ಮಳೆ? ನಮಸ್ಕಾರ ವೀಕ್ಷಕರೇ, ಕಳೆದ ಕೆಲವು ದಿನಗಳಿಂದ ಇಡೀ ಕರ್ನಾಡು ಅಕ್ಷರಶಃ ಆದಿತ್ಯ ಉರಿಗಣ್ಣಿಗೆ ಸೂರ್ಯನ ಪ್ರಖರಕ್ಕೆ ಹಾಹಾಕಾರ ಮಾಡ್ತಾಗಿದೆ. ಎಲ್ಲಿ ನೋಡಿದ್ರೂ ಸೆಕೆ. ಬೆಳಗ್ಗೆ 8 ಗಂಟೆಯಾಗ್ತಿದ್ದಂತೆ ಮನೆಯಿಂದ ಹೊರಗೆ ಕಾಲಿಡೋದಕ್ಕೆ ಭಯಪಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬಿಸಿಲಿನ ಬೇಗೆ ಎಷ್ಟಿದೆ ಅಂದರೆ ಒಳಗೆ ಕೂರೋದಕ್ಕಾಗ್ತಿಲ್ಲ. ಫ್ಯಾನ್ ಹಾಕಿದ್ರೂ ಬಿಸಿ ಗಾಳಿ, ಎಸಿಗಳು ಕೆಲಸ ಮಾಡ್ತಿಲ್ಲ. ಇನ್ನು ಮಧ್ಯಾಹ್ನದ ಹೊತ್ತಿಗೆ ಹೊರಗೆ ಹೋದ್ರಂತೂ ತ್ವಚೆ ಸುಟ್ಟು ಕರಕಲಾಗುವಂತಹ ಧಗೆ. ಉತ್ತರ ಕರ್ನಾಟಕದಿಂದ ಹಿಡಿದು ಕರಾವಳಿಯವರೆಗೂ, ಮಲೆನಾಡಿನಿಂದ ಹಿಡಿದು ರಾಜಧಾನಿ ಬೆಂಗಳೂರಿನವರೆಗೂ ಪ್ರತಿಯೊಬ್ಬರ ಬಾಯಲ್ಲೂ ಒಂದೇ ಮಾತು, ಅಬ್ಬಾ ಎಂಥ ಸೆಕೆ ಮಾರ್ರೆ, ಈ ಮಳೆಗಾಲ ಯಾವಾಗ ಬರುತ್ತೆ ಏನೋ ಅಂತ. ಆದರೆ ವೀಕ್ಷಕರೇ, ನಿಮಗೆಲ್ಲರಿಗೂ ಈಗೊಂದು ಅತಿ ದೊಡ್ಡ ಗುಡ್ ನ್ಯೂಸ್ ಇದೆ. ಇಷ್ಟು ದಿನ ನಮ್ಮನ್ನ ಸುಟ್ಟು ಕರಕಲು ಮಾಡಿದ ಬಿಸಿಲಿಗೆ ಬ್ರೇಕ್ ಬೀಳುವ ಸಮಯ ಹತ್ತಿರ ಬಂದಿದೆ. ನಮ್ಮೆಲ್ಲರ ದಣಿವಿಗೆ, ಭೂಮಿಯ ತಾಪಕ್ಕೆ ಕೊನೆಗೂ ವರುಣದೇವ ಕನಿಕರ ತೋರಲಿದ್ದಾನೆ. ಹೌದು, ನೀವು ಕೇಳ್ತಾ ಇರೋದು 100ಕ್ಕೆ 100ರಷ್ಟು ಸತ್ಯ. ಹವಾಮಾನ ಇಲಾಖೆ ನೀಡಿರುವ ತುರ್ತು ಮುನ್ಸೂಚನೆ ಪ್ರಕಾರ ಮುಂದಿನ 2 ದಿನಗಳವರೆಗೆ ಕರ್ನಾಟಕದ ಹಲವು ಭಾಗಗಳಲ್ಲಿ ವರುಣ ತಂಪು ಸ್ಪರ್ಶ ಮಾಡಲಿದ್ದಾನೆ. ಅಷ್ಟಕ್ಕೂ ಏಕಾಏಕಿ ಮಳೆ ಮಾರುತಗಳು ಸೃಷ್ಟಿಯಾಗಿದ್ದು ಹೇಗೆ? ಬಂಗಾಳ ಕೊಲ್ಲಿಯಲ್ಲಿ ನಡೀತಾ ಇರುವ ಆ ಪ್ರಕೃತಿಯ ಚಮತ್ಕಾರವೇನು? ಧರ್ಮಸ್ಥಳ, ಸುಳ್ಯ, ಶೃಂಗೇರಿಯಲ್ಲಿ ಗುಡುಗು ಸಹಿತ ಮಳೆಯಾಗುವ ಮುನ್ಸೂಚನೆ ಇದೆಯಾ? ಗಂಟೆಗೆ 40 ಕಿಲೋಮೀಟರ್ ವೇಗದಲ್ಲಿ ಬಿರುಗಾಳಿ ಬೀಸುವ ಆ ಡೇಂಜರ್ ಝೋನ್ಗಳು ಯಾವುವು? ಮೈಸೂರು, ಊಟಿ, ಬಂಡೀಪುರದಲ್ಲಿ ವಾತಾವರಣ ಹೇಗಿರಲಿದೆ? ಮತ್ತು ಇಡೀ ರಾಜ್ಯಾದ್ಯಂತ ಎಲ್ಲರಿಗೂ ತಂಪೆರೆಯುವ ಆ ದೊಡ್ಡ ಮಳೆ ಅಂತಂದ್ರೆ ಏನು? ಮತ್ತು ಇಡೀ ರಾಜ್ಯಾದ್ಯಂತ ಈ ವರುಣನ ಆರ್ಭಟ ಯಾವಾಗ, ಎಷ್ಟು ದಿನಗಳವರೆಗೆ, ಯಾವ ಜಿಲ್ಲೆಗಳಲ್ಲಿ ಸುರಿಯಲಿದೆ? ಎಲ್ಲ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಆದರೆ ಅದಕ್ಕಿಂತ ಮುಂಚೆ, ನಿಮ್ಮ ಊರಲ್ಲೂ ಮಳೆ ವಾತಾವರಣ ಇದೆಯಾ? ಮೋಡ ಕವಿದ ವಾತಾವರಣ ಇದೆಯಾ? ಅಥವಾ ಸುಡು ಬಿಸಿಲಿದೆಯಾ? ನಿಮ್ಮ ಊರು ಯಾವುದು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ತಿಳಿಸಿ. ಜೊತೆಗೆ ಈ ವಿಡಿಯೋವನ್ನು ರೈತರಿಗೆ ಮತ್ತು ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿಗೆ ಉಪಯೋಗದ ಮಾಹಿತಿ ಇರೋದ್ರಿಂದಾಗಿ ನಿಮ್ಮ ವಾಟ್ಸ್ಆ್ಯಪ್ ಮತ್ತು ಫೇಸ್ಬುಕ್ ಗ್ರೂಪ್ಗಳಿಗೆ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇದರಿಂದ ಒಬ್ಬರಿಗೆ ಯೂಸ್ ಆಗತ್ತೆ ಈ ಮಾಹಿತಿ. ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ವೀಕ್ಷಕರೇ, ಪ್ರಕೃತಿಯ ಆಟವನ್ನು ಅರ್ಥ ಮಾಡಿಕೊಳ್ಳೋದು ಬಹಳ ಕಷ್ಟ. ಒಂದು ಕಡೆ ನೆತ್ತಿ ಸುಡುವ ಬಿಸಿಲು ಇದ್ರೆ, ಮತ್ತೊಂದು ಕಡೆ ಸಮುದ್ರದ ಮೇಲೆ ಮೋಡಗಳ ಯುದ್ಧವೇ ನಡೀತಾ ಇದೆ. ಈಗ ನಮ್ಮ ರಾಜ್ಯಕ್ಕೆ ಮಳೆ ತರ್ತಾ ಇರೋದು ಇದೇ ಸಮುದ್ರದ ಮೇಲಿನ ಬದಲಾವಣೆ. ಹವಾಮಾನ ತಜ್ಞರು ನೀಡಿರುವ ನಿಖರ ವರದಿಯ ಪ್ರಕಾರ ಬಂಗಾಳ ಕೊಲ್ಲಿಯ ಮೇಲ್ಭಾಗದಲ್ಲಿ ಗಾಳಿಯ ಒತ್ತಡ ಹಠಾತ್ತನೆ ಹೆಚ್ಚಾಗ್ತಾಗಿದೆ. ಸಮುದ್ರದ ಮೇಲ್ಮೈ ತಾಪಮಾನ ಮತ್ತು ವಾತಾವರಣದ ಬದಲಾವಣೆಯಿಂದಾಗಿ ಬಂಗಾಳ ಕೊಲ್ಲಿಯ ಕಡೆಯಿಂದ ತೇವಾಂಶ ಭರಿತ ಪೂರ್ವ ಮಾರುತಗಳು ಕರ್ನಾಟಕದ ಕಡೆಗೆ ಭಾರಿ ವೇಗವಾಗಿ ನುಗ್ಗಿ ಬರ್ತಾ ಇದೆ. ಈ ತೇವಾಂಶ ಭರಿತ ಗಾಳಿಯು ನಮ್ಮ ರಾಜ್ಯದ ಒಣ ಹವೆಯೊಂದಿಗೆ ಡಿಕ್ಕಿ ಹೊಡೆದಾಗ ಅಲ್ಲಿ ದಟ್ಟವಾದ ಕಾರಮೋಡಗಳು ಸೃಷ್ಟಿಯಾಗತ್ತೆ. ಇದೇ ಕಾರಣಕ್ಕೆ ರಾಜ್ಯದ ಹವಾಮಾನದಲ್ಲಿ ಈಗ ಗಮನಾರ್ಹ ಬದಲಾವಣೆಗಳಾಗ್ತಿವೆ. ಮಾರ್ಚ್ 10, 2026 ಮಾರ್ಚ್ 10 ಬೆಳಗ್ಗೆ 8 ಗಂಟೆಯವರೆಗಿನ ಮುನ್ಸೂಚನೆಯನ್ನು ಗಮನಿಸಿದರೆ, ಈ ಮಾರುತಗಳ ನೇರ ಪ್ರಭಾವ ಕರಾವಳಿ ಮತ್ತು ಮಲೆನಾಡು ಭಾಗಗಳ ಮೇಲೆ ಬೀಳಲಿದ್ದು, ಅಲ್ಲಿ ವರುಣನ ಆರ್ಭಟ ಶುರುವಾಗೋದು ಗ್ಯಾರಂಟಿ ಅಂತ ಹೇಳಲಾಗ್ತಿದೆ. ಧರ್ಮಸ್ಥಳ, ಸುಳ್ಯದಲ್ಲಿ ಗುಡುಗು ಸಹಿತ ಮಳೆ, ಗರಿಷ್ಠ ತಾಪಮಾನ ಹೆಚ್ಚಳ. ಇದೀಗ ನಿರ್ದಿಷ್ಟವಾಗಿ ಯಾವ ಜಿಲ್ಲೆಗಳಲ್ಲಿ ಏನಾಗಲಿದೆ ಅಂತ ನೋಡೋಣ. ಕರಾವಳಿ ಭಾಗದ ಜನರಿಗೆ ಒಂದು ಕಡೆ ಸಿಹಿ ಸುದ್ದಿ ಇದ್ರೆ, ಮತ್ತೊಂದು ಕಡೆ ಎಚ್ಚರಿಕೆಯ ಸಂದೇಶವೂ ಇದೆ. ಮೊದಲನೇದಾಗಿ ದಕ್ಷಿಣ ಕನ್ನಡ, ಉಡುಪಿ ಹಾಗೂ ಗಡಿಭಾಗವಾಗಿರೋ ಕೇರಳದ ಕಾಸರಗೋಡು ಜಿಲ್ಲೆಗಳಲ್ಲಿ ಹಗಲಿನ ಹೊತ್ತು ಅಕ್ಷರಶಃ ಬೆಂಕಿ ಬಿದ್ದಂತಾಗಲಿದೆ. ಹೌದು, ಈ ಭಾಗದಲ್ಲಿ ಹಗಲಿನಲ್ಲಿ ಸೆಕೆ ಮತ್ತು ಉಷ್ಣಾಂಶ ವಿಪರೀತವಾಗಿ ಏರಿಕೆಯಾಗಲಿದೆ. ಗರಿಷ್ಠ ತಾಪಮಾನ ವಾಡಿಕೆಗಿಂತ 1.5 ಡಿಗ್ರಿ ಸೆಲ್ಸಿಯಸ್ನಿಂದ 2 ಡಿಗ್ರಿ ಸೆಲ್ಸಿಯಸ್ನವರೆಗೆ ಹೆಚ್ಚಾಗುವ ಸಾಧ್ಯತೆಯಿದ್ದು, ಜನ ಮನೆಯಿಂದ ಹೊರಬರೋದಕ್ಕೆ ಹಿಂದೇಟು ಹಾಕುವಷ್ಟು ತೀವ್ರ ಸೆಕೆ ಮತ್ತು ಉಸಿರುಗಟ್ಟುವ ವಾತಾವರಣ ಇರಲಿದೆ. ಆದರೆ ಈ ಬಾರಿ ಸೆಕೆಯ ನಡುವೆಗೆ ಸಂಜೆಯಾಗ್ತಿದ್ದಂತೆ ವಾತಾವರಣ ಸಂಪೂರ್ಣವಾಗಿ ಬದಲಾಗಲಿದೆ. ಹಗಲಿನಲ್ಲಿ ಭೂಮಿ ಕಾದಷ್ಟು ಸಂಜೆ ಮಳೆಯಾಗುವ ಸಾಧ್ಯತೆ ಹೆಚ್ಚು ಇದೆ ಅಂತ ವಿಜ್ಞಾನದ ನಿಯಮದಂತೆ ಕರಾವಳಿಯ ತಪ್ಪಲು ಪ್ರದೇಶಗಳಲ್ಲಿ ಕಾರಮೋಡಗಳು ಮುಗಿಲು ತುಂಬಲಿವೆ. ಮುಖ್ಯವಾಗಿ ಪುಣ್ಯಕ್ಷೇತ್ರ ಧರ್ಮಸ್ಥಳ, ಸುಳ್ಯ, ಬೆಳ್ತಂಗಡಿ ಮತ್ತು ಕಾರ್ಕಳ ಸುತ್ತಮುತ್ತಲಿನ ಭಾಗಗಳಲ್ಲಿ ಸಂಜೆ ಅಥವಾ ರಾತ್ರಿ ವೇಳೆಗೆ ಗುಡುಗು ಸಿಡಿಲಿನ ಅಬ್ಬರದೊಂದಿಗೆ ಭಾರೀ ಮಳೆಯಾಗುವ 60% ಸಂಭವನೀಯ ಇದೆ ಅಂತ IMD ಎಚ್ಚರಿಕೆ ಕೊಟ್ಟಿದೆ.
ಅಂದರೆ ದಿನವಿಡೀ ಬಿಸಿಲಿನಿಂದ ಕಂಗೆಟ್ಟಿದ್ದ ಭಾಗದ ಜನರಿಗೆ ಸಂಜೆ ತಂಪು ಗಾಳಿ ಜೊತೆಗೆ ಮಳೆಯೇ ದೊಡ್ಡ ರಿಲೀಫ್ ಕೊಡಲಿದೆ. ಇನ್ನು ಪಶ್ಚಿಮ ಘಟ್ಟಗಳು ಅಂತಂದ್ರೆ ಮಲೆನಾಡಿನ ಪರಿಸ್ಥಿತಿಯನ್ನ ನೋಡೋದಾದ್ರೆ ಇಲ್ಲಿ ವರುಣದೇವ ಸ್ವಲ್ಪ ರೌದ್ರಾವತಾರವನ್ನೇ ತೋರುವ ಲಕ್ಷಣಗಳು ಕಾಣಿಸ್ತಾಗಿದೆ. ಹವಾಮಾನ ವರದಿಯ ಪ್ರಕಾರ ಚಾರ್ಮಾಡಿ ಘಾಟ್, ಶೃಂಗೇರಿ ಹಾಗೂ ಕುದುರೆಮುಖ ಪ್ರದೇಶಗಳಲ್ಲಿ ಮಧ್ಯಾಹ್ನದ ನಂತರವೇ ಸಂಪೂರ್ಣವಾಗಿ ಮೋಡ ಕವಿದ ವಾತಾವರಣ ಸೃಷ್ಟಿಯಾಗಲಿದೆ. ದಟ್ಟವಾದ ಮಂಜು ಮತ್ತು ಕಾರಮೋಡಗಳು ಪರ್ವತ ಶ್ರೇಣಿಗಳನ್ನು ಆವರಿಸಲಿದ್ದು ಸಂಜೆಯಾಗುತ್ತಿದ್ದಂತೆ ಭಾರೀ ಪ್ರಮಾಣದಲ್ಲಿ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾಗಿದೆ. ಇಷ್ಟೇ ಅಲ್ಲದೆ ಗಾಳಿಯ ವೇಗವೂ ಕೂಡ ಹೆಚ್ಚಾಗಲಿದೆ. ಘಟ್ಟ ಪ್ರದೇಶಗಳಲ್ಲಿ ಮತ್ತು ಕರಾವಳಿಯ ಒಳನಾಡಿನಲ್ಲಿ ಗಾಳಿಯ ವೇಗ ಗಂಟೆಗೆ ಬರೋಬ್ಬರಿ 30ರಿಂದ 40 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸಲಿದೆ. ಅಂದರೆ ಇದು ಕೇವಲ ಸಾಧಾರಣ ಮಳೆಯಾಗಿರೋದಿಲ್ಲ, ತೀವ್ರ ತರಹದ ಗಾಳಿ, ಮಿಂಚು ಮತ್ತು ಗುಡುಗಿನಿಂದ ಕೂಡಿದ ಮಳೆಯಾಗುವ ಸಾಧ್ಯತೆ ಇದೆ. ಹಾಗಾಗಿ ಘಟ್ಟ ಪ್ರದೇಶಗಳಲ್ಲಿ ಪ್ರಯಾಣಿಸುವ ವಾಹನ ಸವಾರರು ಒಂಚೂರು ಎಚ್ಚರಿಕೆ ವಹಿಸೋದು ಒಳಿತು. ಇನ್ನು ವೀಕ್ಷಕರೇ, ಬೇಸಿಗೆ ಶುರುವಾಯಿತು ಅಂತಂದ್ರೆ ಮನುಷ್ಯನಿಗಿಂತ ಹೆಚ್ಚು ಕಷ್ಟಪಡುವುದು ಕಾಡು ಪ್ರಾಣಿಗಳು. ಅರಣ್ಯದಲ್ಲಿ ಒಣಗಿದ ಗಿಡಮರಗಳು, ಬತ್ತಿ ಹೋದ ಕೆರೆ ಕುಂಟೆಗಳಿಂದ ವನ್ಯಜೀವಿಗಳು ನೀರಿಗಾಗಿ ಪರದಾಡ್ತವೆ. ಕಾಡ್ಗಿಚ್ಚಿನ ಭೀತಿ ಕೂಡ ಹೆಚ್ಚಾಗಿರುತ್ತೆ. ಆದರೆ ಈಗ ಪ್ರಕೃತಿ ಮಾತೆ ಆ ಮೂಕ ಪ್ರಾಣಿಗಳ ನೆರವಿಗೆ ಬಂದಿದ್ದಾಳೆ. ದಕ್ಷಿಣ ಒಳನಾಡು ಮತ್ತು ಕೇರಳ ಗಡಿಭಾಗದಲ್ಲಿ ವಾಯುಭಾರ ಕುಸಿತದ ಪ್ರಭಾವ ದಟ್ಟವಾಗಿ ಗೋಚರಿಸ್ತಾಗಿದೆ. ಇದರ ನೇರ ಪರಿಣಾಮ ಕೊಡಗಿನ ಕೇರಳ ಗಡಿಭಾಗಗಳು, ಹಸಿರಿನ ನಾಡು ವಾಯನಾಡು, ಗಿರಿಧಾಮ ಊಟಿ ಮತ್ತು ನಮ್ಮ ಹೆಮ್ಮೆಯ ಬಂಡೀಪುರ ಅರಣ್ಯ ಪ್ರದೇಶಗಳಲ್ಲಿ ಸಂಜೆ ಅಥವಾ ರಾತ್ರಿ ವೇಳೆಗೆ ಅತ್ಯುತ್ತಮ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ಇನ್ನು ಸಾಂಸ್ಕೃತಿಕ ನಗರಿ ಮೈಸೂರು ಮತ್ತು ಸುತ್ತಮುತ್ತಲಿನ ಭಾಗಗಳ ಬಗ್ಗೆ ಹೇಳೋದಾದರೆ ಇಲ್ಲಿ ಭಾರೀ ಮಳೆಯ ಮುನ್ಸೂಚನೆ ಇಲ್ಲದಿದ್ರೂ ಅಲ್ಲಲ್ಲಿ ತುಂತುರು ಮಳೆಯಾಗುವ ನಿರೀಕ್ಷೆ ಇದೆ. ತುಂತುರು ಮಳೆ ಮತ್ತು ತಂಪು ಗಾಳಿಯ ಮೈಸೂರಿಗೆ ಬಿಸಿಲ ತಾಪಮಾನದಿಂದ ಅಲ್ಪ ಸ್ವಲ್ಪ ರಿಲೀಫ್ ಕೊಡಲಿದೆ. ಆದರೆ ವೀಕ್ಷಕರೇ, ಉತ್ತರ ಕರ್ನಾಟಕ ಮತ್ತು ಬಯಲು ಸೀಮೆಯ ಜನರಿಗೆ ಸದ್ಯಕ್ಕೆ ವರುಣದೇವ ಕೃಪೆ ಇಲ್ಲ. ಉಳಿದ ಬಹುತೇಕ ಜಿಲ್ಲೆಗಳಲ್ಲಿ ಶುಷ್ಕ ಹವಾಮಾನವೇ ಮುಂದುವರೆಯಲಿದೆ. ವಿಶೇಷವಾಗಿ ಬಯಲು ಸೀಮೆ ಜಿಲ್ಲೆಗಳಲ್ಲಿ ಅಂದರೆ ರಾಯಚೂರು, ಕಲಬುರಗಿ, ಕೊಪ್ಪಳ, ಬಳ್ಳಾರಿ, ವಿಜಯಪುರ, ಚಿತ್ರದುರ್ಗ ಭಾಗಗಳಲ್ಲಿ ಗರಿಷ್ಠ ಉಷ್ಣಾಂಶ ಬರೋಬ್ಬರಿ 36 ಡಿಗ್ರಿ ಸೆಲ್ಸಿಯಸ್ನಿಂದ 39 ಡಿಗ್ರಿ ಸೆಲ್ಸಿಯಸ್ವರೆಗೆ ದಾಖಲಾಗುವ ಸಂಭವ ಇದೆ. ಕೆಲವು ಕಡೆ ತಾಪಮಾನ ವಾಡಿಕೆಗಿಂತ 2ರಿಂದ 3 ಡಿಗ್ರಿ ಸೆಲ್ಸಿಯಸ್ ಹೆಚ್ಚಳವಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾಗಿದೆ. ಇನ್ನು ವಾರಾಂತ್ಯದಲ್ಲಿ ಬಂಪರ್ ಮಳೆ ಕಾದಿದೆಯಂತೆ. ಬಯಲು ಸೀಮೆ ಜನ ನಮಗ್ಯಾಕೆ ಈ ಶಿಕ್ಷೆ, ನಮ್ಮೂರಿಗೆ ಮಳೆ ಬರೋದೇ ಇಲ್ವಾ ಅಂತ ನಿರಾಸೆಗೊಳ್ಳುವ ಅಗತ್ಯವಿಲ್ಲ. ಹವಾಮಾನ ಇಲಾಖೆ ಇಡೀ ರಾಜ್ಯದ ಜನತೆಗೆ ಒಂದು ಬಹುದೊಡ್ಡ ಭರವಸೆಯನ್ನು ನೀಡಿದೆ. ಬಂಗಾಳ ಕೊಲ್ಲಿಯ ಕಡೆಯಿಂದ ಬೀಸ್ತಾ ಇರುವ ಈ ತೇವಾಂಶ ಭರಿತ ಗಾಳಿಯು ದಿನದಿಂದ ದಿನಕ್ಕೆ ಮತ್ತಷ್ಟು ಪ್ರಬಲಗೊಳ್ಳುತ್ತಾಗಿದೆ. ಕೇವಲ ಕರಾವಳಿ ಮತ್ತು ಮಲೆನಾಡಿಗೆ ಸೀಮಿತವಾಗಿರುವ ಈ ಗಾಳಿ ಮುಂದಿನ 1 ವಾರದಲ್ಲಿ ಇಡೀ ರಾಜ್ಯಾದ್ಯಂತ ವ್ಯಾಪಿಸಲಿದೆ. ಹವಾಮಾನ ಇಲಾಖೆಯ ದತ್ತಾಂಶಗಳು ಮತ್ತು ಉಪಗ್ರಹ ಚಿತ್ರಗಳ ಪ್ರಕಾರ ಇದೇ ಮಾರ್ಚ್ 15 ಅಥವಾ 16ರಲ್ಲಿ ಇಡೀ ಕರ್ನಾಟಕದಾದ್ಯಂತ ಹವಾಮಾನದಲ್ಲಿ ಭಾರೀ ಬದಲಾವಣೆ ಆಗಲಿದೆ. ಈ ವಾರಾಂತ್ಯಕ್ಕೆ ಕರಾವಳಿ, ಮಲೆನಾಡು ಮಾತ್ರವಲ್ಲದೆ ದಕ್ಷಿಣ ಒಳನಾಡು ಮತ್ತು ಉತ್ತರ ಕರ್ನಾಟಕದ ಒಳನಾಡಿನ ಜಿಲ್ಲೆಗಳಿಗೂ ಮಳೆ ಮಾರುತಗಳು ಪ್ರವೇಶ ಮಾಡಲಿವೆ. ಪರಿಣಾಮ ಇಡೀ ರಾಜ್ಯಾದ್ಯಂತ ಸಾಧಾರಣದಿಂದ ಭಾರೀ ಗುಡುಗು ಸಹಿತ ಮಳೆಯಾಗುವ ಸ್ಪಷ್ಟ ಮುನ್ಸೂಚನೆಯನ್ನ IMD ಹವಾಮಾನ ಇಲಾಖೆ ಕೊಟ್ಟಿದೆ. ಅಂದರೆ ಮಾರ್ಚ್ 15ರ ನಂತರ ಇಡೀ ಕರ್ನಾಡು ತಂಪಾಗುವುದು, ರೈತರ ಮುಖದಲ್ಲಿ ಮಂದಹಾಸ ಮೂಡೋದು ಖಚಿತ. ಇದು ಬೆಂಗಳೂರಿನಲ್ಲಿ ಮುಂದಿನ 24 ಗಂಟೆಗಳಲ್ಲಿ ಒಂಚೂರು ಮಳೆಯಾಗುವ ಸಾಧ್ಯತೆ ಇದೆ. ಅಲ್ಲಲ್ಲಿ ಅಂದರೆ ಯಾವ್ಯಾವ ಏರಿಯಾಗಳಲ್ಲಿ ಅಂತ ಹೇಳೋದಕ್ಕಾಗೋದಿಲ್ಲ. ಆದರೆ ಕರ್ನಾಟಕದ ರಾಜಧಾನಿ ಬೆಂಗಳೂರಿನಲ್ಲಿ ಅಲ್ಲಲ್ಲಿ ಮಳೆಯಾಗುವ ಮುನ್ಸೂಚನೆಯನ್ನು ಹವಾಮಾನ ಇಲಾಖೆ ನೀಡಿದೆ. ಇನ್ನು ಭಾರತದ ವಿವಿಧ ಭಾಗಗಳಲ್ಲಿ ಮುಂದಿನ 5 ದಿನಗಳವರೆಗೆ ಮಳೆಯಾಗಲಿದೆ ಅಂತ ಭಾರತೀಯ ಹವಾಮಾನ ಇಲಾಖೆ ವರದಿಯಲ್ಲಿ ಹೇಳಿದೆ. ಮಾರ್ಚ್ 9ರಿಂದ 14ರವರೆಗೆ 8 ರಾಜ್ಯಗಳಲ್ಲಿ ಮಳೆಯಾಗಲಿದೆ. ಜಮ್ಮು ಕಾಶ್ಮೀರ, ಹಿಮಾಚಲ ಪ್ರದೇಶ, ಉತ್ತರಾಖಂಡ, ಬಿಹಾರ, ಜಾರ್ಖಂಡ್, ಪಶ್ಚಿಮ ಬಂಗಾಳ, ಒಡಿಶಾ ಹಾಗೂ ಕೇರಳದಲ್ಲಿ ಹಾಗೂ ಕರುನಾಡಿನಲ್ಲಿ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಎಚ್ಚರಿಕೆ ಕೊಟ್ಟಿದೆ. ಏತನ್ಮಧ್ಯೆ 8-12ರವರೆಗೆ ವಿದರ್ಭ, ಪಶ್ಚಿಮ ರಾಜಸ್ಥಾನ ಮತ್ತು ಗುಜರಾತ್ನ ಕೆಲವು ಭಾಗಗಳಿಗೆ ಶಾಖದ ಅಲೆ ಎಚ್ಚರಿಕೆಯನ್ನು ನೀಡಲಾಗಿದೆ. ಒಟ್ಟಾರೆಯಾಗಿ ಹೇಳೋದಾದರೆ ಈ ವರ್ಷದ ಬಿಸಿಲ ಆರಂಭವೇ ನಮಗೆ ಪ್ರಕೃತಿ ಕೋಪದ ರುಚಿ ತೋರಿಸಿದೆ. ಏರುತ್ತಿರುವ ತಾಪಮಾನ, ಕಡಿಮೆಯಾಗ್ತಾ ಇರುವ ಮರಗಳು ಮತ್ತು ಜಾಗತಿಕ ತಾಪಮಾನ ಏರಿಕೆ ನಮ್ಮನ್ನು ಯಾವ ಮಟ್ಟಕ್ಕೆ ತಂದು ನಿಲ್ಲಿಸಿದೆ ಅನ್ನೋದಕ್ಕೆ ಇದೇ ಸುಡು ಬಿಸಿಲು ಸಾಕ್ಷಿ. ಆದರೆ ಪ್ರಕೃತಿ ಮಾತೆ ಎಷ್ಟು ಕ್ರೂರಿಯೋ ಅಷ್ಟೇ ದಯಾಮಯಿಯೂ ಕೂಡ ಹೌದು.
ಈಗ ಬಂಗಾಳ ಕೊಲ್ಲಿಯಲ್ಲಿ ಸೃಷ್ಟಿಯಾಗಿರುವ ಈ ಮಳೆ ಮಾರುತಗಳು ನಮ್ಮ ಭೂಮಿಗೆ, ನಮ್ಮ ಕೃಷಿಗೆ ಮತ್ತು ನಮ್ಮ ದಿನನಿತ್ಯದ ಬದುಕಿಗೆ ಬಹುದೊಡ್ಡ ಸಂಜೀವಿನಿಯಾಗಲಿದೆ. ಇವತ್ತು ಕರಾವಳಿ ಮಲೆನಾಡು ಭಾಗದಲ್ಲಿ 40 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಮತ್ತು ಗುಡುಗು ಸಹಿತ ಮಳೆಯ ಎಚ್ಚರಿಕೆಯನ್ನು ನೀಡಲಾಗಿದೆ. ಆದರೆ ಅದೇನೇ ಆಗಲಿ ವೀಕ್ಷಕರೇ, ನಿಮಗೇನನ್ಸುತ್ತೆ ಈ ವರ್ಷದ ಬಿಸಿಲಿನ ತಾಪ ನಿಮ್ಮ ಊರಲ್ಲಿ ಹೇಗಿದೆ? ನಿಮ್ಮ ಊರಲ್ಲಿ ಈಗಿನ ಹವಾಮಾನ ಹೇಗಿದೆ? ಮೋಡ ಕವಿದ ವಾತಾವರಣ ಏನಾದರೂ ಇದೆಯಾ? ಸುಡು ಬಿಸಿಲಿದೆಯಾ? ನಿಮ್ಮ ಊರಿನ ಹೆಸರಿನೊಂದಿಗೆ ಅಲ್ಲಿನ ಹವಾಮಾನ ಸ್ಥಿತಿಯನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ತಿಳಿಸಿ. ನಾವು ಪ್ರತಿಯೊಬ್ಬರ ಕಮೆಂಟನ್ನು ಓದ್ತೇವೆ. ಹಾಗೆಯೇ ಈ ಉಪಯುಕ್ತವಾದ ಹವಾಮಾನ ವರದಿಯನ್ನು, ಮಳೆಯ ಮುನ್ಸೂಚನೆಯನ್ನು ನಿಮ್ಮ ವಾಟ್ಸ್ಆ್ಯಪ್ ಮತ್ತು ಫೇಸ್ಬುಕ್ ಗ್ರೂಪ್ಗಳಲ್ಲಿ ವಿಶೇಷವಾಗಿ ರೈತ ಮಿತ್ರರಿಗೆ ಹಾಗೂ ಕರಾವಳಿ ಮಲೆನಾಡಿನ ಸ್ನೇಹಿತರಿಗೆ ಮರೆಯದೆ ಶೇರ್ ಮಾಡಿ. ಇದು ಅವರಿಗೆ ಮುನ್ನೆಚ್ಚರಿಕೆ ವಹಿಸೋದಕ್ಕೆ ಬಹಳ ಸಹಾಯ ಮಾಡುತ್ತೆ. ನೆಕ್ಸ್ಟ್ ಅಪ್ಡೇಟ್ನೊಂದಿಗೆ ಬೇಗ ವಾಪಸ್ ಬರ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ.